ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥಸಮಾರಂಭಂ ನಾಥಯಾಮುನಮಧ್ಯಮ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಃ ಯೋ ನಿತ್ಯಮಚ್ಯುತವದಾಂಬುಜಯುಗ್ಮರುಕ್ಮಂ ವ್ಯಾಮೋ ಅಸ್ಥಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧು ರಾಮಾನುಜಸ್ಯ ಶರಣೋ ಚರಣೋ ಪ್ರಪದ್ಯೆ. ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ತಾವೆಲ್ಲರೂ ಸಹ ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ಈ ವರ್ಷದ ವಿಶೇಷವಾದಂತಹ ಗ್ರಹಗತಿಗಳ ಫಲಾಫಲಗಳನ್ನು ನೋಡುವಂತಹ ಉತ್ತಮವಾದಂತಹ ಸಂದರ್ಭ ನೋಡಿ. ಈಗ ಕ್ರೈಸ್ತ ವರ್ಷ ಆರಂಭ ಜನವರಿಯಿಂದ ಆರಂಭವಾದರೆ ಏಪ್ರಿಲಿಂದ ಯುಗಾದಿ ಹಬ್ಬದ ನಮ್ಮ ಹಿಂದೂ ಸಂಪ್ರದಾಯದ ಹೊಸ ವರ್ಷದ ಆರಂಭ. ಈಗ ಇದ್ದಂಥದ್ದು ಕ್ರೋಧಿನಾಮ ಸಂವತ್ಸರ. ನೀವು ನೋಡ್ಬೋದು ಕ್ರೋಧಿ ಅಂತಂದರೆ ಏನು ಅಂತಂದರೆ ಕೋಪ. ಈ 2024ನೇ ಇಸ್ವಿ ನೀವು ನೋಡ್ಬೋದು ಬರೀ ಕೋಪ, ಕ್ರೋಧ, ಮದ, ಮತ್ಸರಾದಿಗಳಿಂದಿದ್ದಂಥದ್ದೇ ಈ ವರ್ಷ. ಮನುಷ್ಯನಿಗೆ ತಾಳ್ಮೆ ಅನ್ನುವಂಥದ್ದು ಬಹಳ ಕಡಿಮೆ ಇದ್ದಂತಹ ವರ್ಷ. ಈಗ ಮುಂದೆ ಬರ್ತಿರುವಂತಹ ಸಂವತ್ಸರ ಬಹಳ ಪ್ರಶಸ್ತವಾಗಿರುವಂಥ ಸಂವತ್ಸರ ವಿಶ್ವವಸು ಸಂವತ್ಸರ ಅಂತ. ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಗೌರವದಿಂದಲೂ ಸಹ ಮತ್ತು ಧಾರ್ಮಿಕ ಆಸಕ್ತಿ ಉಳ್ಳಂತಹ ವರ್ಷ ಈ ವಿಶ್ವವಸು ಸಂವತ್ಸರ. ಸಂವತ್ಸರದ ಹೆಸರು ಕೇಳ್ತಿದ್ದಂಗೆ ಒಂದು ರೀತಿಯಾದಂತಹ ಉತ್ತಮವಾದಂತಹ ಒಂದು ಪಾಸಿಟಿವ್ ನಮಗೆ ಅದು ಕೇಳಿಸುತ್ತೆ. ವಿಶ್ವವಸು ಅಂತ ಮೊದಲು ಕೇಳ್ತಿದ್ದು ನಾವು ಕ್ರೋಧಿ. ಈಗಿರುವಂತಹ ಸಂವತ್ಸರದ ಫಲಗಳಲ್ಲಿ ಅತ್ಯಂತ ಲಾಭದಾಯಕವಾಗಿರುವಂತಹ ವರ್ಷವಾಗಿ 2025ನೇ ಇಸ್ವಿ ಇರುತ್ತೆ. ಈ 25ನೇ ವರ್ಷಗಳಲ್ಲಿ 25ನೇ ವರ್ಷದ ಈ ಹೊಸ ವರ್ಷದಲ್ಲಿ 5 ರಾಶಿಗಳಿಗೆ ಅತ್ಯಂತ ಲಾಭದಾಯಕ, ಅತ್ಯಂತ ಪ್ರಶಸ್ತದಾಯಕ. ಅದರಿಂದ ಅತ್ಯಂತ ಸಂಕಷ್ಟಗಳನ್ನು ಅನುಭವಿಸ್ತಿದ್ದಂತಹ ರಾಶಿಗಳು ಸಂಕಷ್ಟವನ್ನು ಮೀರಿ ಅತ್ಯಂತ ಲಾಭದಾಯಕವಾಗಿರುವಂಥ ವರ್ಷವಾಗುವಂತಹ 5 ರಾಶಿಗಳು ನಮಗೆ ಸಿಗುತ್ತೆ ಈ ವರ್ಷದಲ್ಲಿ. ಈ 5 ರಾಶಿಗಳಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆಯುವಂತಹ ಉತ್ತಮವಾದಂತಹ ಫಲಗಳನ್ನು ಕೊಡುವಂತಹ ಆ ರಾಶಿ ಯಾವುದು ಅಂತ ಅಂದರೆ ನೀವು ನೋಡಿರ್ಬೋದು ಬಹಳ ಸಂಕಷ್ಟವನ್ನು ಅನುಭವಿಸಿದಂತಹ ರಾಶಿ ಅದೇ ವೃಷಭ ರಾಶಿ. ವೃಷಭ ರಾಶಿಗೆ ಎಲ್ಲ ವರ್ಗದಿಂದಲೂ ಸಹ ಅನುಕೂಲಕರವಾದಂತಹ ಅತ್ಯಂತ ಲಾಭದಾಯಕವಾದಂತಹ ಅತ್ಯಂತ ತೃಪ್ತಿದಾಯಕವಾದಂತಹ ವರ್ಷ ವೃಷಭ ರಾಶಿ ಮೊದಲನೆಯ ಸ್ಥಾನವನ್ನು ಪಡೆಯುತ್ತೆ. ನಂತರದಲ್ಲಿ ಸಿಂಹರಾಶಿ. ಸಿಂಹರಾಶಿಗೆ ಅಷ್ಟಮದಲ್ಲಿ ಶನಿಯ ಇದ್ದರೂ ಸಹ ಗುರುವಿನ ಬಲ, ಶುಕ್ರನ ಬಲ ಭಾಳ ಹೆಚ್ಚಿನದಾದಂತಹ ಲಾಭದಾಯಕ ಮತ್ತು ಅತ್ಯಂತ ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂತಹ ಸುಯೋಗ. ಜೊತೆಯಲ್ಲಿ ಕೋರ್ಟು ಕಚೇರಿಗಳೇನಾದರೂ ಅಂತಹ ವ್ಯವಹಾರಗಳಿದ್ದರೆ ಅದಲ್ಲಿ ಅತ್ಯಂತ ಅನುಕೂಲಕರವಾದಂತಹ ಲಾಭವನ್ನು ಪಡೆಯುವಂತಹ ಯಾವುದಾದ್ರೂ ರಾಶಿ ಇದ್ದರೆ ಅದು ಸಿಂಹ ರಾಶಿಗೆ ಸಿಗುತ್ತೆ. ಅದು 2025ನೇಯ ಅತ್ಯಂತ ಪ್ರಶಸ್ತವಾದಂತಹ ಅತ್ಯಂತ ಅನುಕೂಲಕರವಾದಂತಹ ಸಿಂಹರಾಶಿ. ನಂತರದಲ್ಲಿ 3ನೇ ಸ್ಥಾನವನ್ನು ತುಲಾರಾಶಿ ಪಡೆಯುತ್ತೆ. ತುಲಾರಾಶಿಯೂ ಸಹ ಅತ್ಯಂತ ಅನುಕೂಲಕರ, ಲಾಭದಾಯಕ ಮತ್ತು ಸ್ನೇಹವರ್ಗದಿಂದ ಕೂಡಿರುವಂತಹ ಕಳ್ಕೊಂಡಿದ್ದನ್ನು ಸಂಪಾದನೆ ಮಾಡುವಂತಹ ವರ್ಷವಾಗುತ್ತೆ. ಅದು ತುಲಾರಾಶಿ. ವ್ಯವಹಾರದಲ್ಲಿ ಎಷ್ಟೋ ಸಂಕಷ್ಟಗಳನ್ನು, ನಷ್ಟಗಳನ್ನು, ಸಮಸ್ಯೆಗಳನ್ನು, ಗೊಂದಲಗಳನ್ನು ಅನುಭವಿಸಿದಂತಹ ಧನುಸ್ಸು ರಾಶಿ
ವ್ಯವಹಾರದಲ್ಲಿ ತುಂಬ ಅಡೆತಡೆಗಳು, ವ್ಯಾಪಾರ ವ್ಯವಹಾರದಲ್ಲಿ ತುಂಬ ನಷ್ಟಗಳನ್ನು ಅನುಭವಿಸಿದಂತಹ ಧನುಸ್ಸು ರಾಶಿ 2025 ಅತ್ಯಂತ ಲಾಭವನ್ನು ಪಡೆಯುತ್ತೆ. ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯೆ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ 4ನೇ ಸ್ಥಾನವನ್ನು ಪಡೆಯುವಂಥ ರಾಶಿ ಅದು ಧನುಸ್ಸು ರಾಶಿ. ನಂತರದಲ್ಲಿ 7.5 ಅನುಭವಿಸಿ 7.5 ವರ್ಷಗಳಿಂದಲೂ ಸಹ ಭಾಳ ಸಂಕಷ್ಟವನ್ನು, ನೋವುಗಳನ್ನು, ಹತಾಶೆಯನ್ನು, ಅವಮಾನಗಳನ್ನು, ಕುಟುಂಬ ಕಲಹಗಳನ್ನು, ಶತ್ರು ಬಾಧೆಗಳನ್ನು ಅನುಭವಿಸಿದಂತಹ ಮಕರ ರಾಶಿ ಇದರೆಲ್ಲದಿಂದಲೂ ಸಹ ಮುಕ್ತಿಯನ್ನು ಪಡೆದು ಕುಟುಂಬದಲ್ಲಿ ಸೌಖ್ಯಕರವಾದಂತಹ ವಾತಾವರಣ, ಶತ್ರುಗಳು ಮಿತ್ರರಾಗುವಂತಹ ಅನುಕೂಲಕರ, ಮತ್ತು ಕಳ್ಕೊಂಡಿದ್ದನ್ನು ಸಂಪಾದನೆ ಮಾಡುವಂತಹ ಯೋಗವನ್ನು ಪಡೆಯುವಂತಹ ರಾಶಿ ಮಕರ ರಾಶಿಯಾಗಿ 5ನೇ ಸ್ಥಾನವನ್ನು ಪಡೆಯುತ್ತೆ. ಇದೆಲ್ಲವೂ ಸಹ 2025ನೇ ಇಸವಿಯಲ್ಲಿ ಅತ್ಯಂತ ಲಾಭದಾಯಕವಾದಂತಹ ರಾಶಿಗಳಾಗಿ ಈ ಪಂಚರಾಶಿಗಳು 5 ರಾಶಿಗಳು ಸಹ ನಮಗೆ ಸಿಗುತ್ತೆ. ಅದು 2025ನೇ ಇಸವಿಯ ಯೋಗದ ಫಲ ಈ ರಾಶಿಗೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಅತ್ಯಂತ ಸಂಕಷ್ಟವನ್ನು, ಸಮಸ್ಯೆಯನ್ನು ಅನುಭವಿಸುವಂತಹ ರಾಶಿ ಅದು ಈ ವರ್ಷ ಮೇಷರಾಶಿ ಬಹಳ ಸಂಕಷ್ಟವನ್ನು ಅನುಭವಿಸುತ್ತೆ. ಅದು ಬಹಳ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅನಂತರದಲ್ಲಿ ಅದಕ್ಕಿಂತ ಸ್ವಲ್ಪ ಮಟ್ಟದ ಕಡಿಮೆಯ ಕಷ್ಟವನ್ನು ಅನುಭವಿಸುವಂಥದ್ದು ವೃಶ್ಚಿಕ ರಾಶಿ. ಅದಕ್ಕಿಂತಲೂ ಸ್ವಲ್ಪ ಕಷ್ಟವನ್ನು ಕಡಿಮೆ ಅನುಭವಿಸುವಂಥದ್ದು ಮೀನರಾಶಿ ಇರುತ್ತೆ. ಮೀನರಾಶಿ, ವೃಶ್ಚಿಕ ರಾಶಿ ಆ್ಯಂಡ್ ಮೇಷರಾಶಿ 2025ನೇ ಇಸವಿ ಆದಷ್ಟು ಸಹ ಸ್ವಲ್ಪ ಕಷ್ಟದ ವಾತಾವರಣಗಳಿಂದ ಕೂಡಿದ್ದು, ವ್ಯವಹಾರಗಳಲ್ಲಿ ಏರುಪೇರುಗಳಾಗಿ ಮನಸ್ತಾಪಗಳು, ಗೊಂದಲಗಳು, ಅವಮಾನಗಳಾಗುವಂತಹ ಸ್ವಲ್ಪ ಆತಂಕವನ್ನು ಪಡುವಂತಹ ವಾತಾವರಣವನ್ನು ಸೃಷ್ಟಿಯನ್ನು ಮಾಡುತ್ತೆ 2025. ಅದನ್ನು ಸ್ವಲ್ಪ ಮುಂಚಿತವಾಗಿ ಎಚ್ಚರಿಕೆಯನ್ನು ವಹಿಸುವಂಥದ್ದು ಅತ್ಯಂತ ಸೂಕ್ತ. ಇದರಲ್ಲಿ ಮಧ್ಯಮವನ್ನು ಪಡೆಯುವಂಥದ್ದು, ಕಷ್ಟವೂ ಅಲ್ಲ ನಷ್ಟವೂ ಅಲ್ಲ, ಮಧ್ಯಮವನ್ನು ಪಡೆಯುವಂಥ ಗ್ರಹರಾಶಿ ಯಾವುದಾದ್ರೂ ಇದ್ದರೆ ಅದು ಮಿಥುನ ರಾಶಿ. ನಂತರದಲ್ಲಿ ಕರ್ಕಾಟಕ, ಕನ್ಯಾ ಮತ್ತು ಕುಂಭರಾಶಿ ಇವು ಮಧ್ಯಮವಾಗಿರುತ್ತೆ. ತುಂಬ ಕಷ್ಟವೂ ಅಲ್ಲ, ನಷ್ಟವೂ ಅಲ್ಲ. ಇಂತಹ ಮಧ್ಯಮ ಸ್ಥಾನವನ್ನು ಪಡೆಯುವಂಥ ರಾಶಿಗಳು ಇವಾಗಿರುತ್ತೆ. ಹಾಗಾದರೆ ಈ ರಾಶಿಗಳ ಫಲಾಫಲಗಳೇನು, ಇದರ ಯೋಗಗಳೇನು ಅಂತ ಹೇಳುವುದಾದರೆ ಅದರ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ವಿವರವನ್ನು ತಿಳಿಸ್ತೇನೆ. ತಮ್ಮೆಲ್ಲರಿಗೂ ಸಹ ಹೊಸ ವರ್ಷದ ವಿಶ್ವವಸು ಸಂವತ್ಸರದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಿ ಕರ್ನಾಟಕ ಯೂಟ್ಯೂಬ್ ಚಾನಲ್. ತಾವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ, ಒಳ್ಳೆ ಕಮೆಂಟ್ಗಳನ್ನು ಮಾಡಿ. ನಂತರ ಸಾಧ್ಯವಾದರೆ ಹತ್ತಿರದಲ್ಲಿದ್ದರೆ ಭೇಟಿ ಮಾಡೋಣ, ಸಿಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ. ನಮಸ್ಕಾರ.